Hi students, welcome to online video class of business law. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಾಣಿಜ್ಯ ಕಾನೂನು ಆನ್ಲೈನ್ ತರಗತಿಗೆ ಸ್ವಾಗತ. In second chapter, the last topic is consideration. ನಿಮ್ಮ ಎರಡನೇ ಅಧ್ಯಾಯದಲ್ಲಿ ಕೊನೆಯ ಭಾಗವಾದಂತಹ ಪ್ರತಿಫಲದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. So what is in this class we will discuss what is the meaning of consideration, definition of consideration and essentials of valid consideration. ನಾವು ಇವತ್ತಿನ ತರಗತಿಯಲ್ಲಿ ಪ್ರತಿಫಲದ ಅರ್ಥ, ವ್ಯಾಖ್ಯಾನ ಹಾಗೂ ನ್ಯಾಯಯುತ ಪ್ರತಿಫಲದ ಅವಶ್ಯಕ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. So one of the essential of valid contract is existence of consideration. ಒಂದು ನ್ಯಾಯಯುತ ಒಪ್ಪಂದ ಆಗಬೇಕು ಅಥವಾ ಕಾನೂನುಬದ್ಧ ಒಪ್ಪಂದ ಆಗಬೇಕಪ್ಪ ಅಂತಂದರೆ ಅಲ್ಲಿ ಅವಶ್ಯಕವಾಗಿ ಇರಲೇಬೇಕಾದಂತಹ ಅಂಶ ಯಾವುದು ಅಂದರೆ ಪ್ರತಿಫಲ. The term consideration indicates that something receivable in return from promisee. ಈ ಪ್ರತಿಫಲವನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬಹುದಪ್ಪ ಅಂತಂದರೆ, ಪ್ರತಿಫಲವೆಂದರೆ ವಾಗ್ದಾನಕ್ಕೆ ಮತ್ತೊಂದು ಕಕ್ಷಿದಾರನಿಂದ ಪ್ರತಿಫಲವಾಗಿ ಏನನ್ನಾದರೂ ಪಡೆಯುವುದು. ಅಂದರೆ ಹಿಯರ್ ಎ ಕಾಂಟ್ರಾಕ್ಟ್ will be came into existence between the two parties. One party is promisor and another party is promisee. Here one person offers something and another person will accept. It may be to do the act or restrain from doing something. ಇಲ್ಲಿ ಒಂದು ಕಾರ್ಯವನ್ನ ಮಾಡುವಂತಹ ಒಪ್ಪಂದವನ್ನ ಮಾಡಿಕೊಳ್ಳುವುದು ಅಥವಾ ಆ ಕಾರ್ಯವನ್ನು ಮಾಡದೇ ಇರುವಂತೆ ತಡೆ ಒಡ್ಡುವುದನ್ನು ಒಪ್ಪಿಕೊಳ್ಳುವುದು. ಸೊ ಈ ಒಪ್ಪಿಗೆಗೆ ಸಂಬಂಧಿಸಿದಂತೆ ಪ್ರತಿಫಲವಾಗಿ ನೀಡುವುದನ್ನ, ಸೊ ಆ ಕಾರ್ಯ ಮಾಡೋದಕ್ಕೆ ಪ್ರತಿಫಲವಾಗಿ ಅಥವಾ ಆ ಕಾರ್ಯವನ್ನು ಮಾಡದೇ ಇರುವುದಕ್ಕಾಗಿ ನೀಡುವಂತಹ ಪ್ರತಿಫಲವನ್ನ ಅಥವಾ ಪ್ರತಿಯಾಗಿ ನೀಡುವಂತಹದ ಯಾವುದೇ ರೂಪದ ಸೇವೆಯನ್ನ ಅಥವಾ ಹಣದ ರೂಪದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಒಂದು ಸೇವೆಯನ್ನ ಅಥವಾ ಪ್ರತಿಯಾಗಿ ನೀಡುವಂಥದ್ದನ್ನು ನಾವೇನಂತ ಕರಿಬೋದು? ಪ್ರತಿಫಲ ಅಂತ ನಾವು ಕರಿಬೋದು. ಇಟ್ ಮೀನ್ಸ್ ಎನಿಥಿಂಗ್ ಆರ್ ಇಟ್ ಇಂಡಿಕೇಟ್ಸ್ ದಟ್ ಸಮಥಿಂಗ್ ರಿಸೀವೇಬಲ್ ಇನ್ ರಿಟರ್ನ್ ಫ್ರಮ್ ಪ್ರಾಮಿಸಿ. ವಾಗ್ದಾನ ನೀಡಿದಂತಹ ವ್ಯಕ್ತಿಗೆ ಪ್ರತಿಯಾಗಿ ನೀಡುವಂಥದ್ದು ಅಥವಾ ವಾಗ್ದಾನದ ಪ್ರತಿಯಾಗಿ ವಾಗ್ದಾನ ನೀಡಿದ ವ್ಯಕ್ತಿಯು ಪಡೆಯುವಂತಹ ಮೌಲ್ಯವನ್ನು ನಾವೇನಂತ ಕರಿತೀವಿ? ಪ್ರತಿಫಲ ಅಂತ ನಾವು ಕರಿತೀವಿ. So the meaning of consideration is the price for which the promisee of the other is bought. It is the price for which the promise of the other is bought. ಪ್ರತಿಫಲ ಎಂದರೆ ಬೆಲೆ ಇದ್ದಂತೆ ಅದರಿಂದ ಮತ್ತೊಬ್ಬರ ವಚನವನ್ನು ಖರೀದಿಸುತ್ತಾರೆ. ಇಟ್ ಮೀನ್ಸ್ ಇಟ್ ಈಸ್ ದ ರಿಟರ್ನ್ ಟು ಪ್ರಾಮಿಸಿ. ಅಂದ್ರೆ ಇಲ್ಲಿ ವಾಗ್ದಾನವನ್ನ ನೀಡಿದಂತಹ ವ್ಯಕ್ತಿಗೆ ಪ್ರತಿಯಾಗಿ ನೀಡುವಂಥದ್ದು ಆಗಿರುತ್ತೆ. ಬೈ ದಿಸ್ ಪ್ರಾಮಿಸ್ ಆಫ್ ದ ಅದರ್ ಇಸ್ ಬಾಟ್. ಅಂದ್ರೆ ವಾಗ್ದಾನ ನೀಡಿದ ವ್ಯಕ್ತಿಯಿಂದ ಆ ವಾಗ್ದಾನವನ್ನ ಖರೀದಿಸುವಂಥದ್ದು ಅಥವಾ ಆ ವಚನವನ್ನ ಖರೀದಿಸುವಂಥದ್ದು. ಅಂದ್ರೆ ಹಣದ ರೂಪದ ಮೌಲ್ಯವನ್ನ ನೀಡುವುದರ ಮೂಲಕ ಮತ್ತೊಬ್ಬ ವ್ಯಕ್ತಿಯ ವಚನವನ್ನ ಕೊಂಡುಕೊಳ್ಳುವುದನ್ನು ನಾವು ಏನಂತ ಕರಿತೀವಿ? ಕನ್ಸಿಡರೇಷನ್ ಅಥವಾ ಪ್ರತಿಫಲ ಅಂತ ನಾವು ಕರಿತೀವಿ. ಇಟ್ ಈಸ್ ದ ಪ್ರೈಸ್ ಫಾರ್ ವಿಚ್ ದ ಪ್ರಾಮಿಸ್ ಆಫ್ ಅದರ್ ಪರ್ಸನ್ ಈಸ್ ಬಾಟ್. ಹಿಯರ್ ದ ಪ್ರಾಮಿಸ್ ಈಸ್ given by the promisee. ವಾಗ್ದಾನ
of the Indian Contract Act, ಭಾರತೀಯ ಒಪ್ಪಂದ ಕಾಯ್ದೆಯ ಪ್ರಕಾರ ಪರಿಚ್ಛೇದ 21 ಹಾಗೂ ಉಪಪರಿಚ್ಛೇದ D ರ ಪ್ರಕಾರ when at the desire of the promiser, the promisee or any other person has done or obtained from doing or does or abstain from doing or promise to do or abstain from doing something, such act or abstains or promise is called consideration for the promise. It means ವಾಗ್ದಾನ ನೀಡಿದಂತಹ ವ್ಯಕ್ತಿಯ ಅಪೇಕ್ಷೆಯ ಮೇರೆಗೆ ವಾಗ್ದಾನವನ್ನು ಪಡೆದಂತಹ ವ್ಯಕ್ತಿ ಅಥವಾ ಇತರೆ ಯಾವುದೇ ವ್ಯಕ್ತಿಯು ಒಂದು ಕಾರ್ಯವನ್ನು ಮಾಡಿದ್ದರೆ ಅಥವಾ ಆ ಕಾರ್ಯವನ್ನು ಮಾಡದೇ ಇರುವುದರಿಂದ ದೂರ ಉಳಿದರೆ ಅಥವಾ ಮಾಡಲು ಅಥವಾ ಮಾಡುವುದರಿಂದ ದೂರ ಉಳಿಯುವ ವಾಗ್ದಾನವನ್ನು ಮಾಡಿದರೆ ಅಂತಹ ಕ್ರಿಯೆ ನಿಷ್ಕ್ರಿಯೆ ಅಥವಾ ವಾಗ್ದಾನದ ಪ್ರತಿಫಲ ಆಗಿದೆ. ಇಟ್ ಮೀನ್ಸ್ ಇಟ್ ಈಸ್ ದ ರಿಟರ್ನ್ ಟು ದ ಪ್ರಾಮಿಸಿ and when at the desire of the promiser, the promisee or any other person has done or abstained from doing something, ಯಾವುದೇ ಒಂದು ಕಾರ್ಯವನ್ನು ಮಾಡುವ ಅಥವಾ ಆ ಕಾರ್ಯವನ್ನು ಮಾಡದೆ ಹಿಂದುಳಿಯುವ ವಚನವನ್ನು ನೀಡಿದಂತಹ ಸಂದರ್ಭದಲ್ಲಿ ಆ ವಚನಕ್ಕೆ ಪ್ರತಿಯಾಗಿ ನೀಡಿದಂತಹ ಮೌಲ್ಯವನ್ನು ನಾವೇನಂತ ಕರೀಬಹುದು, ಪ್ರತಿಫಲ ಅಂತ ಕರೀಬಹುದು. ಇಟ್ ಮೀನ್ಸ್ ಇಟ್ ಈಸ್ ದ ರಿಟರ್ನ್ ಟು ದ promisee when at the desire of the promiser, the promisee or any other person has done or is abstain from doing something. ಯಾವುದೇ ಒಂದು ಕಾರ್ಯವನ್ನು ಮಾಡಲು ಅಥವಾ ಮಾಡದೆ ಹಿಂದೆ ಸರಿಯುವಂತೆ ವಾಗ್ದಾನವನ್ನು ನೀಡಿದಂತಹ ವ್ಯಕ್ತಿಗೆ ಪ್ರತಿಯಾಗಿ ನೀಡುವಂತಹ ಮೌಲ್ಯವನ್ನು ನಾವೇನಂತ ಕರೀಬಹುದು, ಪ್ರತಿಫಲ ಅಂತ ಕರಿತೀವಿ. ಅಂದರೆ ಆ ಕಾರ್ಯವನ್ನು ಮಾಡೋದಕ್ಕೆ ಅಥವಾ ಮಾಡದಂತೆ ಇರೋದಕ್ಕೆ ನೀಡಿದಂತಹ ಮೌಲ್ಯ ಆಗಿರುತ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕನ್ಸಿಡರೇಷನ್ ಆ್ಯಂಡ್ ವಿ ವಿಲ್ ಡಿಸ್ಕಸ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್. ಒಂದು ನ್ಯಾಯಬದ್ಧ ಪ್ರತಿಫಲವಾಗಬೇಕು ಅಂತಂದರೆ ಅದರ ಅವಶ್ಯಕ ಅಂಶಗಳೇನು, ಯಾವ ರೀತಿಯಾಗಿ ಪ್ರತಿಫಲ ಇದ್ದರೆ ಮಾತ್ರ ಅದು ನ್ಯಾಯಬದ್ಧವಾಗಿರುತ್ತೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಒನ್ ಈಸ್ ಇಟ್ ಮಸ್ಟ್ ಮೂವ್ ಎಟ್ ದ ಡಿಸೈರ್ ಆಫ್ ಪ್ರಾಮಿಸರ್. ವಾಗ್ದಾನ ನೀಡಿದವನ ಅಪೇಕ್ಷೆಯ ಮೇರೆಗೆ ಬರಬೇಕು. ಅಂದರೆ ಇಟ್ ಮೀನ್ಸ್ ಕನ್ಸಿಡರೇಷನ್ ಮಸ್ಟ್ ಮೂವ್ ಎಟ್ ದ ಡಿಸೈರ್ ಆಫ್ ಪ್ರಾಮಿಸರ್. The act done voluntarily or at the desire of third person will not amount to valid consideration. ಸ್ವಯಂ ಪ್ರೇರಣೆಯಿಂದ ಅಥವಾ ಸ್ವ ಇಚ್ಛೆಯಿಂದ ಅಥವಾ ಮೂರನೇ ವ್ಯಕ್ತಿಯ ಇಚ್ಛೆಯಂತೆ ಕಾರ್ಯ ಮಾಡಿದ್ದರೆ ಅದು ನ್ಯಾಯಬದ್ಧ ಪ್ರತಿಫಲ ಆಗುವುದಿಲ್ಲ. ಅಂದರೆ ವಾಗ್ದಾನವನ್ನು ಪಡೆಯುವಂತಹ ವ್ಯಕ್ತಿಯ ಇಚ್ಛೆಯ ಮೇರೆಗೆ ಮಾತ್ರ ಅಥವಾ ವಾಗ್ದಾನವನ್ನು ನೀಡಿದಂತಹ ವ್ಯಕ್ತಿಯ ಅಪೇಕ್ಷೆಯ ಮೇರೆಗೆ ಪ್ರತಿಫಲ ಇರಬೇಕು. ಸೊ ಇಟ್ ಮೀನ್ಸ್ ದ ಕನ್ಸಿಡರೇಷನ್ ಮಸ್ಟ್ ಬಿ ಮೂವ್ ಎಟ್ ದ ಡಿಸೈರ್ ಆಫ್ ಪ್ರಾಮಿಸರ್. It should not move at the option of promisee or any other third person. ಯಾವುದೇ ಮೂರನೇ ವ್ಯಕ್ತಿಯಿಂದ ಅಥವಾ ಯಾವುದೇ ವಚನವನ್ನು ಪಡೆಯುವಂತಹ ವ್ಯಕ್ತಿಯಿಂದ ಪ್ರತಿಫಲ ಆಗಕೂಡದು. ಕೇವಲ ವಾಗ್ದಾನವನ್ನು ನೀಡಿದಂತಹ ವ್ಯಕ್ತಿಯ ಅಪೇಕ್ಷೆಯ ಮೇರೆಗೆ ಮಾತ್ರ ಈ ಪ್ರತಿಫಲದ ಕಾರ್ಯಚಟುವಟಿಕೆ ನಡಿಬೇಕು ಅಥವಾ ಆ
ಮುನ್ನಡೆಯಬೇಕು. ದಿಸ್ ಈಸ್ ದ ಫಸ್ಟ್ ರೂಲ್. ನೆಕ್ಸ್ಟ್ ಒನ್ ಈಸ್ ಇಟ್ ಮೇ ಮೂವ್ ಫ್ರಮ್ ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್. ವಾಗ್ದಾನವನ್ನ ಪಡೆದವನಿಂದ ಅಥವಾ ಇತರೆ ಮೂರನೇ ವ್ಯಕ್ತಿಯಿಂದ ಕೂಡ ಅದು ನಡಿಬಹುದು ಅಥವಾ ಬರಬಹುದು. ಪ್ರತಿಫಲವು ವಾಗ್ದಾನ ಪಡೆದವನಿಂದಾಗಲಿ ಅಥವಾ ಇನ್ಯಾವುದೇ ವ್ಯಕ್ತಿಯಿಂದಾಗಲಿ ಬರಬಹುದು. ಇಟ್ ಮೀನ್ಸ್ ಕನ್ಸಿಡರೇಷನ್ ಮೇ ಮೂವ್ ಫ್ರಮ್ ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್. Even a stranger to the contract or consideration can sue on a contract. It is called as doctrine or constructive consideration. ಇದನ್ನು ನಾವೇನಂತ ಕರಿತೀವಿ? ರಚನಾತ್ಮಕ ಪ್ರತಿಫಲದ ತತ್ವ ಅಂತ ನಾವು ಕರಿತೀವಿ. ಅಂದರೆ ಒಪ್ಪಂದಕ್ಕೆ ಹೊಸದಾಗಿರುವಂತಹ ವ್ಯಕ್ತಿ ಅಥವಾ ವಚನವನ್ನ ಪಡೆದಂತಹ ವ್ಯಕ್ತಿಯೂ ಕೂಡ ಪ್ರತಿಫಲವನ್ನ ಆತನ ಮೂಲಕ ಪ್ರತಿಫಲ ಬರಬಹುದು ಆಗುತ್ತೆ. ಫಸ್ಟ್ ಕಂಡೀಷನ್ ಈಸ್ ಮಸ್ಟ್ ಮೂವ್ ಫ್ರಮ್ ಎಟ್ ದ ಡಿಸೈರ್ ಆಫ್ ಪ್ರಾಮಿಸರ್. ವಚನ ನೀಡಿದಂತಹ ವ್ಯಕ್ತಿಯಿಂದ ಪ್ರತಿಫಲ ಬರಬೇಕು. ಸೆಕೆಂಡ್ ಕಂಡೀಷನ್ ಈಸ್ ಇಟ್ ಮೇ ಮೂವ್ ಫ್ರಮ್ ದ ಪ್ರಾಮಿಸಿ ಆರ್ ಎನಿ ಅದರ್ ಥರ್ಡ್ ಪಾರ್ಟಿ ಆರ್ ಈವನ್ ಎ ಸ್ಟ್ರೇಂಜರ್ ಟು ದ ಕಾಂಟ್ರಾಕ್ಟ್. ಪ್ರತಿಫಲವು ವಾಗ್ದಾನವನ್ನು ಪಡೆದಂತಹ ವ್ಯಕ್ತಿ ಅಥವಾ ಒಪ್ಪಂದಕ್ಕೆ ಹೊಸಬರಾಗಿರುವಂತಹ ವ್ಯಕ್ತಿ ಅಥವಾ ಯಾವುದೇ ಮೂರನೇ ವ್ಯಕ್ತಿಯಿಂದಾಗಲಿ ಕೂಡ ಬರಬಹುದು. ಇಟ್ ಈಸ್ ದ ರೂಲ್ ಆಫ್ ಕನ್ಸ್ಟ್ರಕ್ಟಿವ್ ಕನ್ಸಿಡರೇಷನ್. ಇದು ರಚನಾತ್ಮಕ ಪ್ರತಿಫಲದ ತತ್ವ ಆಗಿರುತ್ತೆ. ಅಂಡ್ ದ ಥರ್ಡ್ ಕಂಡೀಷನ್ ಈಸ್ ಇಟ್ ಮೇ ಬಿ ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್. ಭೂತ ಪ್ರತಿಫಲವು ಭೂತಕಾಲ, ವರ್ತಮಾನ ಕಾಲ ಅಥವಾ ಭವಿಷ್ಯತ್ ಕಾಲದ ಕ್ರಿಯೆ ಅಥವಾ ನಿಷ್ಕ್ರಿಯತೆಗೆ ಸಂಬಂಧಿಸಿರಬಹುದು. ಇಟ್ ಮೀನ್ಸ್ ಎ ಕಾಂಟ್ರಾಕ್ಟ್ ಈಸ್ ಫಾರ್ಮ್ಡ್ ಟು ಡೂ ಸಮಥಿಂಗ್ ಆರ್ ನಾಟ್ ಟು ಡೂ ದ ಸಮಥಿಂಗ್ ಇನ್ ನಿಯರ್ ಫ್ಯೂಚರ್. ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಕಾರ್ಯವನ್ನು ಮಾಡುವಂಥದ್ದು ಆಗಿರ್ಬೋದು ಅಥವಾ ಮಾಡದೇ ಇರುವುದಕ್ಕಿರುವಂತಹ ಸಂಬಂಧಿಸಿದಂತಹ ಪ್ರತಿಫಲ ಆಗಿರ್ಬೋದು. ಆರ್ ಇಟ್ ಮೇ ಬಿ ರಿಲೇಟೆಡ್ ಟು ದ ಪಾಸ್ಟ್, ಭೂತಕಾಲದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಾಗಿರುತ್ತದೆ. ಆರ್ ಇಟ್ ಮೇ ಬಿ ರಿಲೇಟೆಡ್ ಟು ದ ಪ್ರೆಸೆಂಟ್, ಇದು ಭವಿಷ್ಯತ್ ಕಾಲದ ವರ್ತಮಾನ ಕಾಲಕ್ಕೆ ಕೂಡ ಸಂಬಂಧಿಸಿದ್ದು ಆಗಿರ್ಬೋದು. ಇಟ್ ಮೀನ್ಸ್ ದ ಕನ್ಸಿಡರೇಷನ್ ಮೇ ಬಿ ಪಾಸ್ಟ್ ಆರ್ ಪ್ರೆಸೆಂಟ್ ಆರ್ ಫ್ಯೂಚರ್. ಪ್ರತಿಫಲವು ಭೂತಕಾಲಕ್ಕೆ ಅಥವಾ ವರ್ತಮಾನ ಕಾಲಕ್ಕೆ ಅಥವಾ ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದ್ದು ಆಗಿರ್ಬೋದು. ಭವಿಷ್ಯತ್ ಕಾಲ ಅಂತಂದ್ರೆ ಹಿಂದೆ ಮಾಡಿದಂತಹ ಕಾರ್ಯಕ್ಕೆ ಸಂಬಂಧಿಸಿದಂತಹ ಪ್ರತಿಫಲ ಆಗಿರ್ಬೋದು. ಅಂದ್ರೆ ಆ ಪ್ರತಿಫಲವನ್ನ ಆ ಸಮಯದಲ್ಲಿ ಸ್ವೀಕರಿಸುವ ಬದಲು ಈ ಸಮಯದಲ್ಲಿ ಸ್ವೀಕರಿಸುವುದಕ್ಕೆ ಸಂಬಂಧಿಸಿದಾಗಿತ್ತು. ದ ಕನ್ಸಿಡರೇಷನ್ ಮೇ ಬಿ ಪಾಸ್ಟ್. ಇಟ್ ಮೀನ್ಸ್ related to the past activities or the past act in nowadays receiving the consideration. ಭೂತಕಾಲಕ್ಕೆ ಸಂಬಂಧಿಸಿದಂತಹ ಕಾರ್ಯಚಟುವಟಿಕೆಗಳಿಗೆ ಈಗ ಪ್ರತಿಫಲವನ್ನು ಪಡೆಯುವುದಾಗಿರ್ಬೋದು ಅಥವಾ ವರ್ತಮಾನಕ್ಕೆ ಸಂಬಂಧಿಸಿದ್ದಾಗಿರ್ಬೋದು ಅಥವಾ ಭೂತಕಾಲ ಅಂದರೆ ಮುಂದೆ ಮಾಡುವಂತಹ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಪ್ರತಿಫಲ ಆಗಿರ್ಬೋದು. ದ activities may be related to the previous, present or future. Next one is it must be something of value. ಹಣದ ಮೌಲ್ಯವನ್ನ ಹೊಂದಿರಬೇಕು. Means consideration must be something of value for the validity of a contract. Adequacy or inadequacy of consideration is not a question. It means ಪ್ರತಿಫಲವು ಹಣದ ಮೌಲ್ಯವನ್ನು ಹೊಂದಿರಬೇಕು. ಒಪ್ಪಂದದ ಊರ್ಜಿತತೆಗೆ ಪ್ರತಿಫಲವು ಹೆಚ್ಚು ಅಥವಾ ಕಡಿಮೆ ಎನ್ನುವಂತಹ ಅಂಶ ಇರೋದಿಲ್ಲ. ಸೊ ನಾವು ಕನ್ಸಿಡರೇಷನ್ನ ಅಥವಾ ಪ್ರತಿಫಲವನ್ನು ಹಣದ ರೂಪದಲ್ಲಿಯೇ ಪಡೆದುಕೊಳ್ಳಬೇಕು ಅಥವಾ ನೀಡಬೇಕು.
the consideration must be something of value. ಒಪ್ಪಂದದ ಊರ್ಜಿತತೆಗೆ ಅಂದರೆ ಇಟ್ ಮೀನ್ಸ್ in first chapter we discussed essential elements of valid contract. ಊರ್ಜಿತ ಒಪ್ಪಂದದ ಅವಶ್ಯಕ ಅಂಶಗಳು, ಅನೂರ್ಜಿತವೆಂದು ಘೋಷಿಸಲ್ಪಟ್ಟ ಒಡಂಬಡಿಕೆಗಳು ಅಂತ ನಾವು ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ವಿ. ಸೊ ಅವುಗಳ ಊರ್ಜಿತತೆಗೆ ಮೀನ್ಸ್ ವ್ಯಾಲಿಡಿಟಿಗೆ ಇಟ್ ಡಸ್ ನಾಟ್ ಅಫೆಕ್ಟ್ ದ ವ್ಯಾಲಿಡಿಟಿ ಆಫ್ ಎ ಕಾಂಟ್ರಾಕ್ಟ್. ಅಂದರೆ ಆ ಒಪ್ಪಂದದ ಊರ್ಜಿತತೆಗೆ ಸಂಬಂಧಿಸಿದಂತೆ ಪ್ರತಿಫಲವು ಹೆಚ್ಚು ಹಾಗೂ ಕಡಿಮೆ ಅಂತ ನಿರ್ಧರಿಸೋಕೆ ಬರೋದಿಲ್ಲ. ಇಟ್ ಈಸ್ ಫಿಕ್ಸ್ಡ್. ಸೊ ದ ಕನ್ಸಿಡರೇಷನ್ ಮಸ್ಟ್ ಬಿ ಸಮಥಿಂಗ್ ಆಫ್ ವ್ಯಾಲ್ಯೂ. ನೆಕ್ಸ್ಟ್ ಒನ್ ಈಸ್ ಕನ್ಸಿಡರೇಷನ್ ಮಸ್ಟ್ ಬಿ ರಿಯಲ್. ಪ್ರತಿಫಲವು ನೈಜವಾಗಿರಬೇಕು. ಇಟ್ ಮೀನ್ಸ್ ಕನ್ಸಿಡರೇಷನ್ ಮಸ್ಟ್ ಬಿ ರಿಯಲ್. ಇಟ್ ಮೀನ್ಸ್ ದಟ್ should not be physically impossible act or illusory or illegal or uncertain. ಪ್ರತಿಫಲವು ನೈಜವಾಗಿರಬೇಕು. ಅಂದರೆ ಈ ಕ್ರಿಯೆಯು ದೈಹಿಕವಾಗಿ ಅಸಾಧ್ಯವಾದದ್ದು ಅಥವಾ ಭ್ರಮೆ ಅಥವಾ ಅನಿಶ್ಚಿತತೆ ಅಥವಾ ಅಕ್ರಮವಾಗಿರಬಾರದು. ದ ಕನ್ಸಿಡರೇಷನ್ ಮಸ್ಟ್ ಬಿ ರಿಯಲ್ ಮೀನ್ಸ್ it should not be illegal, illusory or impossible to do or ಅಂದರೆ ಪ್ರತಿಫಲವು ನೈಜವಾಗಿದ್ದು ಅದು ಭೌತಿಕವಾಗಿ ನಿರ್ವಹಿಸಲು ಅಥವಾ ಅಕ್ರಮವಾಗಿರುವುದು ಅಥವಾ ಯಾವುದೇ ರೀತಿಯಾದಂತಹ ಅನಿಶ್ಚಿತತೆಯನ್ನು ಒಳಗೊಂಡಿರಬಾರದು. ಇಟ್ ಮೀನ್ಸ್ ಇಟ್ ಮಸ್ಟ್ ಬಿ ರಿಯಲ್, ನೈಜವಾಗಿರಬೇಕು. ಅಂಡರ್ಸ್ಟುಡ್? ಅಂಡ್ ದೀಸ್ ಆರ್ ದ essentials of valid consideration. And this is about the meaning and definition of consideration and essentials of valid consideration. ಇದಿಷ್ಟು ಪ್ರತಿಫಲಕ್ಕೆ ಸಂಬಂಧಿಸಿದಂತಹ ಅರ್ಥ, ವ್ಯಾಖ್ಯಾನ ಹಾಗೂ ಕಾನೂನುಬದ್ಧವಾದಂತಹ ನ್ಯಾಯಯುತ ಪ್ರತಿಫಲದ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ ನೆಕ್ಸ್ಟ್ ಕ್ಲಾಸ್ we will discuss about the exception to the ಕನ್ಸಿಡರೇಷನ್. ಅಂದರೆ ಪ್ರತಿಫಲವು ಅವಶ್ಯಕವಿಲ್ಲದ ಪ್ರಕರಣಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ.